ಬಿಜೆಪಿ ನಾಯಕರನ್ನ ಮಾತನಾಡಲು ಅವಕಾಶವನ್ನ ಕೊಡಬೇಕು, ಬಿಜೆಪಿ ನಾಯಕರಿಗೆ ಮಾತನಾಡಲು ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ನಿನ್ನೆ ಸುದೀರ್ಘವಾಗಿ ವಿಧಾನಸಭಾ ಕಲಾಪೆ ನಡೆಯಿತು. ಇದರ ನಡುವೆ ಅನುಮತಿಯನ್ನ ಕೊಟ್ಟರೆ ನಾಳೆ ಮಾತನಾಡುತ್ತೇನೆ ಅಂತ ಹೇಳಿ ಮುನಿರತ್ನ ಅವರು ಕೂಡ ಹೇಳಿದರು. ನಿನ್ನೆ ಸುದೀರ್ಘವಾಗಿ ವಿಧಾನಸಭೆಯಲ್ಲಿ ಕಲಾಪ ನಡೆಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಮಾತನಾಡಲಿಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಪಟ್ಟನ್ನ ಹೇಳಿದರು. ಇದೇ ಸಂದರ್ಭದಲ್ಲಿ ಅನುಮತಿಯನ್ನ ಕೊಟ್ಟರೆ ನಾಳೆ ಮಾತನಾಡುತ್ತೇನೆ ಮುನಿರತ್ನ ಅವರು ಹೇಳಿದರು. ಅವಕಾಶವನ್ನ ಕೊಡ್ತೀನಿ ಅಂತ ಹೇಳಿ ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಮನವರಿಕೆ ಮಾಡಿದರು. ನಾನು ಇಲ್ಲಿಂದ ಮನೆಗೆ ಹೋಗಲಿಕ್ಕೆ ರಕ್ಷಣೆಯನ್ನ ಕೊಡಿ. ಸದನದಲ್ಲಿ ಏರು ಧ್ವನಿಯಲ್ಲಿ ಶಾಸಕ ಮುನಿರತ್ನ ಮಾತನಾಡಿದ್ದಾರೆ. ಜೀವ ಬೆದರಿಕೆ ಇದೆ, ರಕ್ಷಣೆ ಕೊಡಿ ಅನ್ನೋದು ಮುನಿರತ್ನ ಅವರ ಬೇಡಿಕೆ ಆಗಿತ್ತು. ನಾನು ಒಂದು ನಿಮಿಷ ಬೇರೆ ಯಾವನೆಲ್ಲ ವಿಚಾರ ಮಾತಾಡಲಿಕ್ಕೆ ರೈಟಿಂಗ್ ಅಲ್ಲಿ ಕೊಡಿ, ಮತ್ತೆ ಅದಕ್ಕೆ ನಾನು ಬೇರೆ ಯಾವ ವಿಷಯನೂ ಬೇಡ, ನಾನು ಕಾನೂನುಬದ್ಧವಾಗಿ ಮಾತಾಡ್ತೀನಿ. ಅಲ್ಲ ಹಾಗೆಲ್ಲ ಈಗ ತಾವು ಹೇಳಿದ್ರಿ ರಕ್ಷಣೆ ಬಗ್ಗೆ ಹೇಳಿದಿರಿ, ಗೃಹ ಸಚಿವರಿದ್ದಾರೆ, ಬೇರೆ ರೈಟಿಂಗ್ ಅಲ್ಲಿ ಕೊಡಿ, ಅದೇ ನಾಳೆ ಮತ್ತೆ ಅವಕಾಶ ಕೊಡುವ, ನಾಳೆ ರಕ್ಷಣೆ ಕೊಡುವ. ನಾನು ಬೇರೆ ಯಾವ ದಿನಾಂಕ 1/11/2024 ಕಮಿಷನರ್ಗೆ ಒಂದು ಮನವಿ ಕೊಟ್ಟಿದ್ದೀನಿ. ಪೊಲೀಸ್ ಕಮಿಷನರ್ಗೆ ಒಂದು ಮನವಿ ಕೊಟ್ಟಿದ್ದೀನಿ. ನನಗೆ ಜೀವರ ಭಯ ಇದೆ, ನನ್ನ ರಕ್ಷಣೆಗೆ ನನ್ನ ಇಬ್ಬರು ನನ್ನ ಗನ್ಮ್ಯಾನ್ಗಳನ್ನ ನೀವು ಹಿಂಪಡೆದಿದ್ದೀರಿ, ದಯವಿಟ್ಟು ಗನ್ಮ್ಯಾನ್ಗಳು ಕೊಡಿ ಅಂತ 1/11/2024 ಇವತ್ತವರೆಗೂ ಕೊಟ್ಟಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಇದು ಎರಡನೇದು ಸಭಾಧ್ಯಕ್ಷರೇ 1/11/2024 ಮಾನ್ಯ ನಿರ್ದೇಶಕರು ಪೊಲೀಸ್ ರಾಜ್ಯ ಗುಪ್ತ ಇಲಾಖೆ ಹೇಮಂತ್ ನಿಂಬಾಳ್ಕರ್ ಅವ್ರಿಗೆ ಅದು ಆಗ್ಲಿಲ್ಲ. ಅವ್ರು ನಮ್ಮ ಮೇಲೆ ಅಲಿಗೇಷನ್ ಮಾಡಕ್ ಕೊಟ್ಟಿದ್ದಾರೆ ಅಧ್ಯಕ್ಷರೇ, ನಾವು ಒಪ್ಪೋದಿಲ್ಲ. ಸರ್ಕಾರ ಉತ್ತರ ನಾನು ಯಾವುದೇ ವ್ಯಕ್ತಿ ಬಗ್ಗೆ ಅಲಿಗೇಷನ್ ಮಾಡಿಲ್ಲ. ನಾಳೆ ಉತ್ತರ ಕೊಡಿಸುವ ಕೊಡಿ, ಕೊಡ್ತಾನೆ, ನಾಳೆ ಉತ್ತರ ಕೊಡ್ತಾರೆ. ಅವರು ನನಗೆ ನೀವು ಅದನ್ನು ಕಲಿಸಿ, ನಾನು ಗೃಹ ಸಚಿವರಿಗೆ ಕೊಡ್ತೇನೆ, ನಾಳೆ ಗೃಹ ಸಚಿವ ಉತ್ತರ ಕೊಡ್ತಾರೆ. ರಕ್ಷಣೆಗೆ ಕೊಡಿ ನಮ್ಗೆ, ಬೇರೆ ಎಲ್ಲೂ ಅಲ್ಲ. ಗೃಹ ಸಚಿವ ಕೊಡ್ತಾರೆ, ನಾಳೆ ಉತ್ತರ ಕೊಡ್ತಾರೆ. ನೋಟಿಸ್ ಕೊಡಿ, ಆಯ್ತು ಕೊಡಿ. ಈಗ ಇನ್ನು ಗುತ್ತಿಗೆಯಲ್ಲಿ ಮುಸ್ಲಿಂ ಮೀಸಲಾತಿಗೆ ವಿರೋಧಿಸಿ ಬಿಜೆಪಿ ಸಮರವನ್ನ ಸಾರಿದೆ. ರಾಜಭವನದ ಕದಾ ತಟ್ಟಲಿಕ್ಕೆ ಮುಂದಾಗಿದೆ ಬಿಜೆಪಿ. ಮುಸ್ಲಿಂ ಮೀಸಲಾತಿ ವಿರೋಧಿಸಿ ಬಿಜೆಪಿ ಇವತ್ತು ಪ್ರತಿಭಟನೆಗೆ ಮುಂದಾಗಿದೆ. ರಾಜಭವನ ಚಲೋ ಹಮ್ಮಿಕೊಂಡಿದೆ ರಾಜ್ಯ ಕೇಸರಿ ಪಡೆ. ಸರ್ಕಾರದ ನಿರ್ಧಾರವನ್ನ ಪ್ರಶ್ನಿಸಿ ದೂರು ಕೊಡಲಿಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ಗೆ ದೂರನ್ನ ಕೊಡಲಿಕ್ಕೆ ಬಿಜೆಪಿ ಸನ್ನದ್ಧವಾಗಿದೆ. ಗುತ್ತಿಗೆಯಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನು ಕೊಟ್ಟಿದೆ ರಾಜ್ಯ ಸರ್ಕಾರ. ಬಜೆಟ್ನಲ್ಲಿ ಸಿದ್ದರಾಮಯ್ಯನವರೇ ಘೋಷಣೆ ಮಾಡಿದರು. ಇದನ್ನು ವಿರೋಧಿಸಿ ಇವತ್ತು ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ. ಮುಖ್ಯವಾಗಿ ರಾಜಭವನ ಚಲೋ ಹಮ್ಮಿಕೊಂಡಿರುವಂಥದ್ದು. ಈ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ದೂರನ್ನು ಕೊಡ್ತಾರೆ. ಧರ್ಮ ಆಧಾರಿತ ಮೀಸಲಾತಿ ಕೊಡುವಂತಿಲ್ಲ. ಹೀಗಿದ್ರೂ ಕೂಡ ರಾಜ್ಯ ಸರ್ಕಾರ ಗುತ್ತಿಗೆಯಲ್ಲಿ ಧರ್ಮ ಆಧಾರಿತ ಮೀಸಲಾತಿಯನ್ನು ಕೊಟ್ಟಿದೆ. ಇದು ಕಂಪ್ಲೀಟ್ ಆಗಿ ಕಾನೂನು ಬಾಹಿರ ಅಂತ ಹೇಳಿ ಬಿಜೆಪಿ ಆರೋಪವನ್ನು ಮಾಡ್ತಾ ಇದೆ. ಜೊತೆಗೆ ರಾಜ್ಯದಾದ್ಯಂತ ಹೋರಾಟವನ್ನು ನಡೆಸಲಿಕ್ಕೂ ಕೂಡ ಬಿಜೆಪಿ ಸನ್ನದ್ಧವಾಗಿದೆ. ಹೋರಾಟವನ್ನು ನಡೆಸಲಿಕ್ಕೆ ಹೈಕಮಾಂಡ್ ಕೂಡ ಒಪ್ಪಿಗೆಯನ್ನು ಕೊಟ್ಟಿದೆ. ನ್ಯಾಯಾಂಗ ಹೋರಾಟಕ್ಕೂ ಕೂಡ ಬಿಜೆಪಿ ಮುಂದಾಗಿದೆ. ಸಿದ್ದರಾಮಯ್ಯನವರ ಸರ್ಕಾರ ಅಲ್ಪಸಂಖ್ಯಾತರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಿದೆ. ಇದಕ್ಕೆ ಬಿಜೆಪಿ ವಿರೋಧವನ್ನು ಮಾಡ್ತಾ ಇದೆ. ಇದೇ ರೀತಿಯಾಗಿ ಇವತ್ತು ಬಿಜೆಪಿ ಕೂಡ ಪ್ರತಿಭಟನೆಗೆ ಮುಂದಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಈಗಾಗಲೇ ಬಿಜೆಪಿ ಸದನದ ಒಳಗೂ ಸಾಕಷ್ಟು ಹೋರಾಟವನ್ನು ನಡೆಸಿದೆ. ಇವತ್ತಿಂದ ಹೊರಗಡೆ ಹೋರಾಟ ನಡೆಸಲಿಕ್ಕೆ ಮುಂದಾಗಿದೆ. ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಾದರೆ
ಎಸ್ ಮಹೇಶ್, ಮೊದಲನೇದಾಗಿ 4% ಮೀಸಲಾತಿ ಏನು ಮುಸ್ಲಿಂ ಅವರಿಗೆ ಕೂಡ ಕೊಡಲಾಗಿತ್ತು. ಇದನ್ನ ತೀವ್ರವಾಗಿ ವಿರೋಧ ಕೂಡ ವ್ಯಕ್ತಪಡಿಸುತ್ತಿದ್ರು ಬಿಜೆಪಿ ಅವರು. ಇದನ್ನ ಹೊರತುಪಡಿಸಿ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಎಂಟ್ರಿ ಕೊಟ್ಟಿತ್ತು. ಮಾಜಿ ಕೇಂದ್ರ ಸಚಿವರಾದಂತವರು ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇದ್ರ ವಿರುದ್ಧ ನಾವು ಕಾನೂನು ಹೋರಾಟ ಮಾಡ್ತೀವಿ. ಇದು ಈ ರೀತಿಯಾಗಿ ಮೀಸಲಾತಿಯನ್ನ ಜಾತಿಯ ಆಧಾರದ ಮೇಲೆ ಕೊಡೋದು ಎಲ್ಲ ಒಂದ್ ಕಡೆ ಕಾನೂನು ಬಾಹಿರ ಅಂತ ಒಂದ್ ಕಡೆ ಅವ್ರು ಕೇಂದ್ರದವರು ಆರೋಪ ಮಾಡಿದ್ರೆ, ಮತ್ತೆ ಇನ್ನೊಂದ್ ಕಡೆ ರಾಜ್ಯದಲ್ಲೂ ಅಷ್ಟೇ ಈ ಹಿಂದೆ ಕೂಡ ಬೊಮ್ಮಾಯಿ ಅವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಈ ಮೀಸಲಾತಿ ಇತ್ತು. ಈ ಮೀಸಲಾತಿಯನ್ನು ಸುಪ್ರೀಂ ಕೋರ್ಟ್ ಆರ್ಡರ್ ನಂತೆ ನಾವು ತೆಗೆದಾಕಲಾಯಿತು. ಯಾವುದೇ ಒಂದು ಜಾತಿ ಆಧಾರದ ಮೇಲೆ ಈ ರೀತಿ ಮೀಸಲಾತಿ ಕೊಡಬಾರ್ದು, ಕಾಮಗಾರಿಗಳಲ್ಲಿ ಜೊತೆಗೆ ದಾರಿಗಳಲ್ಲಿ ಈ ರೀತಿ ಮೀಸಲಾತಿ ಕೊಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಬೊಮ್ಮಾಯಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಈ ಮೀಸಲಾತಿಯನ್ನು ಕೂಡ ಕ್ಯಾನ್ಸಲ್ ಮಾಡಲಾಗುತ್ತೆ. ಮತ್ತೆ ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ಈ ಬಾರಿ ಇದ್ದಂತ ಸಂದರ್ಭದಲ್ಲಿ ಈಗ ಮೀಸಲಾತಿ ಕೊಟ್ಟಿರೋದು ಎಲ್ಲ ಒಂದ್ ಕಡೆ ವೋಟ್ ಬ್ಯಾಂಕ್ ನ ರಾಜಕಾರಣ ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ ಅಂತ ಒಂದು ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಮತ್ತೆ ಇದ್ರ ವಿರುದ್ಧ ತೀವ್ರ ವಿರೋಧ ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಸದನದ ಒಳಗೂ ಪ್ರತಿದಿನ ಅಂದ್ರೆ ಈ ಮೀಸಲಾತಿ ಏನು ಈಗಾಗಲೇ ಕ್ಯಾಬಿನೆಟ್ ನಲ್ಲಿ ನಿರ್ಧಾರ ಆಯ್ತು, ಅದಾದ ಮರುದಿನದಿಂದ ಕೂಡ ಅಷ್ಟೇ ಸದನದೊಳಗೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸೋದು, ವಿರೋಧ ಪಕ್ಷಗಳು ಇದ್ರ ವಿರುದ್ಧ ಧ್ವನಿ ಎತ್ತುವಂತ ಕೆಲಸವನ್ನು ಮಾಡ್ತಾ ಇದ್ರೆ. ಈಗ ಮತ್ತೆ ಇದನ್ನ ಹೊರತುಪಡಿಸಿ ಈಗಾಗಲೇ ಮಂಡನೆ ಕೂಡ ಆಗಿದೆ ಆ ಬಿಲ್. ಅದನ್ನ ವಿರೋಧಿಸಿ ರಾಜ್ಯಪಾಲರಿಗೂ ಕೂಡ ಇದನ್ನ ಸ್ಟಾಪ್ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪತ್ರ ಕೂಡ ಬರೆಯುವ ಸಾಧ್ಯತೆಗಳು ಮತ್ತೆ ಅಲ್ಲಿಗೆ ರಾಜ್ಯಪಾಲರಿಗೆ ಹೋಗಿ ಭೇಟಿ ನೀಡುವ ಸಾಧ್ಯತೆಗಳು ಕೂಡ ಇದೆ ಮಹೇಶ್. ಮತ್ತೆ ಇದನ್ನ ಹೊರತುಪಡಿಸಿ ಎಲ್ಲ ಒಂದ್ ಕಡೆ ರೆಬಲ್ ಟೀಮ್ ನ ನಾಯಕ ಯತ್ನಾಳ್ ಅವರು ಕೂಡ ಪ್ರತ್ಯೇಕವಾಗಿ ಅವರ ಹೆಸರಿನಲ್ಲೇ ರಾಜ್ಯಪಾಲರಿಗೆ ನಿನ್ನೆ ಅಷ್ಟೇ ಪತ್ರ ಕೂಡ ಬರೆದಿದ್ದಾರೆ. ಇದನ್ನ ವಿರೋಧಿಸಿ ಇದನ್ನ ಕೂಡಲೇ ತಡೆ ಆಜ್ಞೆ ನೀಡಬೇಕು ಅಂತ ಕೇಳಿ ರಾಜ್ಯಪಾಲರಿಗೂ ಕೂಡ ಪತ್ರ ನೀಡಿದ್ದಾರೆ ಮಹೇಶ್. ಧನ್ಯವಾದ ವಿವೇಕ್ ತಮ್ಮೆಲ್ಲ ಮಾಹಿತಿಗಾಗಿ.